ಹರಿ ಓಂ. ನಾನು ನೇಹಾ. ರಾಗಿ ತೆನೆ ಕಾಲದಲ್ಲಿ ಈ ಥರ ರಾಗಿ ತೆನೆ ಸಿಕ್ಕಿದಾಗ ಅದು ರೆಸಿಪಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಈ ಥರ ತೆನೆನ 2 ಕೈಯಿಂದ ಚೆನ್ನಾಗಿ ಉಜ್ಜಿದ್ರೆ ಅದ್ರ ಕಾಳುಗಳೆಲ್ಲ ಉದುರ್ಕೊಳುತ್ತೆ. ಅದನ್ನೆಲ್ಲ ಚೆನ್ನಾಗಿ ಉಜ್ಜಿ ರಾಗಿ ತೆನೆಲಿರೋ ಕಾಳುಗಳನ್ನೆಲ್ಲ ತೆಗ್ದು ಒಂದು ಬಟ್ಲಿಗೆ ಎತ್ತಿಟ್ಕೊಂಡು, ಒಂದು ಬಾಣಲಿಗೆ ಹಾಕಿ ಚೆನ್ನಾಗಿ ಅದನ್ನು ಒಂದು 10 ನಿಮಿಷ ಹುರ್ಕೊಬೇಕು. ಆಗಿನ ಕಾಲದಲ್ಲೆಲ್ಲ ಒಲೆಯಲ್ಲಿ ಸುಟ್ಕೊತಿದ್ದೋ, ಈಗಿಲ್ವಲ್ಲ, ಈಗ ಗ್ಯಾಸ್ ಮೇಲೆ ಎಲ್ಲ ಮಾಡ್ಕೊಬೇಕು. ಅದು ಸುಟ್ಕೊಂಡ್ಮೇಲೆ ಅದಕ್ಕೆ ನೀರು ಹಾಕಿ ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಅದಕ್ಕೆ ನಾವು ಸ್ವಲ್ಪ ಬಿಳಿ ಎಳ್ಳು ಮತ್ತು ಅದನ್ನು ಬಿಳಿ ಎಳ್ಳನ್ನ ಸ್ವಲ್ಪ ಹುರ್ಕೊಂಡು ಅದಕ್ಕೊಂದು ಸ್ವಲ್ಪ ಬೆಲ್ಲ, ಕಾಯಿ ತುರಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಥರ ನೋಡಿ, ಎಳ್ಳು ಅದೆಲ್ಲ ಸೋಸ್ಬಿಟ್ಟು ಇದಕ್ಕೆ ಕಾಯಿ ತುರಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ, ತುರಿದು ಹಾಕೊಬೋದು, ಚೆನ್ನಾಗಿರುತ್ತೆ. ಅದಕ್ಕೊಂದು ಸ್ವಲ್ಪ ನಿಮ್ಗೆಷ್ಟು ಸ್ವೀಟ್ ಬೇಕೋ ಅಷ್ಟುಗೆ ಬೆಲ್ಲ ಹಾಕೊಬೋದು. ಒಬ್ಬೊಬ್ಬರು ಸಕ್ಕರೆ ಹಾಕೊತಾರೆ, ನಾನು ಬೆಲ್ಲ ಉಪಯೋಗಿಸ್ತೀನಿ. ಇದಕ್ಕೊಂಚೂರು ಏಲಕ್ಕಿ ಪುಡಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ, ಈ ಥರ ಇರುತ್ತೆ. ಧನ್ಯವಾದಗಳು. ಶುಭ ದಿನ.